ನಾನು ಬರ್ತೀನಿ. ಎಲ್ಲ ರೈತ ಬಂಧುಗಳು ನಮಸ್ಕಾರಗಳು. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಇದ್ರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ BASF ಇದು ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ಅದು ಎಫಿಕಾನ್ ಅಂತ. ಸೊ ಇದ್ರ ಬಗ್ಗೆ ಇದ್ರ ಯಾವ ಥರ ಕೆಲಸ ಮಾಡುತ್ತೆ, ಟೆಕ್ನಿಕಲ್ ಏನು, ಕಾಂಪೋಸಿಷನ್ನು, ಮತ್ತು ರೆಕಮೆಂಡೇಶನ್ ಎಷ್ಟು, ಯಾವ ಕೀಟಗಳು ಬಳಸ್ಬೋದು, ಯಾವ ಬೆಳೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೋದು ಅನ್ನೋ ಬಗ್ಗೆ, ಮತ್ತು ಇದ್ರ ಕಾಸ್ಟ್ ಎಷ್ಟು, ಯಾವ ಮಾರ್ಕೆಟಲ್ಲಿ ಸಿಗುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದ್ರ ಟೆಕ್ನಿಕಲ್ ಬಂದು ಡ್ರಿಂಕ್ ಆಫ್ ಫ್ರೀಡಮ್ ಅಂತ. ಸೊ ಸಾಲಿಬಲ್ ಲಿಕ್ವಿಡು ನಿಮಗೆ ಎಲ್ಲ ಥರ ಮಾರ್ಕೆಟಲ್ಲೂ ಸಿಗುತ್ತೆ. ಸೊ ಪ್ಯಾಕಿಂಗ್ ಬಂದು 140 ml ಬರುತ್ತೆ ಮತ್ತು 280 ml ಬರುತ್ತೆ. ಮತ್ತು ಸ್ಟೇಜು ಯಾವ ಸ್ಟೇಜಲ್ಲಿ ಬಳಸಬೇಕು ಅಂದರೆ ಯಾವುದೇ ಥರ ಬೆಳೆ ಆಗಲಿ ನಾಟಿ ಮಾಡಿದ್ಮೇಲೆ 20 ರಿಂದ 25 ದಿನ ಹಂತದಲ್ಲಿ ಫಸ್ಟ್ ಸ್ಪ್ರೇ, ಮತ್ತು ಒಂದು 10 to 15 ಡೇಸ್ ಗ್ಯಾಪ್ ಕೊಟ್ಟು ಸೆಕೆಂಡ್ ಸ್ಪ್ರೇ ಮಾಡಿದ್ರೆ ನಿಮಗೆ ಎಲ್ಲ ಥರ ರಸ ಇರೋಕ್ಕೆ ಕಂಟ್ರೋಲ್ ಆಗುತ್ತೆ. ಲೈಕ್ ವೈಟ್ ಫ್ಲೈಸು, ಜಾಸಿಡ್ಸು, ಎಪಿಡ್ಸು, ಲೈಕ್ ಥ್ರಿಪ್ಸ್ ಆಗಿರ್ಬೋದು, ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗುತ್ತೆ. ಮತ್ತು ಎಲ್ಲ ಕೀಟನಾಶಕ ಜೊತೆ ಮತ್ತು ರೋಗನಾಶಕ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಮೈನ್ಲಿ ವೆಜಿಟೇಬಲ್ಸ್ ಬಂದು ತುಂಬ ಎಫೆಕ್ಟಿವ್ ರಿಸಲ್ಟ್ಸ್ ಇದೆ. ಸೊ MRP ಬಂದು 1230 ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಥರ ಮಾರ್ಕೆಟ್ಗಳಲ್ಲಿ ಇದೇ ರೇಟಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.